नमस्कार, मैं अंजना और आप देख रहे हैं ईश्वर इंडियन न्यूज। आइए एक नजर डालते हैं आज की बड़ी खबर पर। बीदर के नेहरू स्टेडियम में स्वतंत्रता दिवस के अवसर पर भव्य समारोह का आयोजन किया गया। इस दौरान प्रभारी मंत्री ईश्वर खंड्रे, सांसद सागर खंड्रे, विधायक रहीम खान, शैलेंद्र बेलदले, जिलाधिकारी शिल्पा शर्मा और पुलिस अधीक्षक प्रदीप गुंटे समेत अन्य गणमान्य लोगों ने तिरंगा फहराया। इस अवसर पर देश की आजादी के लिए अपने प्राणों का बलिदान देने वाले वीर शहीदों को याद किया गया। प्रभारी मंत्री ईश्वर खंड्रे ने अपने संबोधन में शहीदों के बलिदान को नमन करते हुए देश की एकता, अखंडता और विकास के लिए सभी से मिलकर काम करने का आह्वान किया। ದಯವಿಟ್ಟು ಮತ್ತೊಮ್ಮೆ ಎಲ್ಲ ನಾಗರಿಕ ಬಂಧುಗಳಲ್ಲಿ ವಿನಂತಿ ಮಾಡ್ತೇನೆ, ಯಾರು ಕೂಡ ಈ ಒಂದು ಮೈದಾನದ ನೆಹರು ಕ್ರೀಡಾಂಗಣದ ಮಧ್ಯಭಾಗದಲ್ಲಿ ನಿಂತ್ಕೊಳ್ಬಾರ್ದು. ತಮಗೆ ನಿಗದಿಪಡಿಸಿದ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇದೀಗ ಅಲಂಕೃತವಾಗಿರುವಂತಹ ತೆರೆದ ಜೀಪಿನಲ್ಲಿ ವೇದಿಕೆಯ ಕಡೆಗೆ ಆಗಮಿಸುತ್ತಿದ್ದಾರೆ. 80ನೇಯ ಕೆಎಸ್ಆರ್ಪಿ ಬೀದರ್ನ ತುಕಡಿ ಇದೀಗ ಶ್ರೀ ನಾಗಲಿಂಗಪ್ಪ RSI ಕೆಎಸ್ಆರ್ಪಿ ಬೀದರ್ ಇವರ ಮುಖಂಡತ್ವದಲ್ಲಿ ವೇದಿಕೆಯ ಮುಂಭಾಗಕ್ಕೆ ಬಂದಿದೆ. ಜೋರಾದ ಚಪ್ಪಾಳೊಂದಿಗೆ ಈ ತಂಡಕ್ಕೆ ನಾವು ಹುರಿದುಂಬಿಸೋಣ. ಅತ್ಯಂತ ಸುಂದರವಾದಂತಹ ವ್ಯವಸ್ಥಿತವಾದಂತಹ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಹಾಕುತ್ತಾ ಇದೀಗ ಮೂರನೆಯ ತಂಡ ನಾಗರಿಕ ಪೊಲೀಸ್ ತಂಡ ಶ್ರೀ ಬಾಶುಮಿಯ PSI ಜನೋಡ ಪೊಲೀಸ್ ಠಾಣೆ ಇವರ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಹಾದು ಹೋಗ್ತಾ ಇದೆ. ನಮ್ಮ ಹೆಮ್ಮೆಯ ಮಹಿಳಾ ಪೊಲೀಸ್ ತಂಡ ಶ್ರೀಮತಿ ನಂದಿನಿ PSI ಮನ್ನಳ್ಳಿ ಠಾಣೆ ಇವರ ನೇತೃತ್ವದಲ್ಲಿ ಇದೀಗ ವೇದಿಕೆಯ ಮುಂಭಾಗದಿಂದ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ನಾವು ಸ್ವಾಗತಿಸೋಣ. ಇದೀಗ ಗೃಹ ರಕ್ಷಕ ದಳ ಬೀದರ್ನ ತಂಡ ಶ್ರೀ T ಸೋಮನಾಥ್ ಅವರ ಮುಖಂಡತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಹಾದು ಹೋಗ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ಗೃಹ ರಕ್ಷಕ ತಂಡದವರಿಗೆ ನಾವು ಚಪ್ಪಾಳೆ ತಟ್ಟೋಣ. ಇದೀಗ ಅರಣ್ಯ ಇಲಾಖೆಯ ತಂಡ ಶ್ರೀ ಶಿವಾನಂದ್ ಅಲ್ಮಾಜೆ ಪಾರೆಸರ್ ಬೀದರ್ ಇವರ ಮುಖಂಡತ್ವದಲ್ಲಿ ವ್ಯವಸ್ಥಿತವಾದ ಹೆಜ್ಜೆಯ ಮೇಲೆ ಹೆಜ್ಜೆ ಹಾಕುತ್ತಾ ಹೋಗ್ತಾ ಇದ್ದಾರೆ. ಮತ್ತೆ ಇಲ್ಲಿ ಬಂದಂತ ಎಲ್ಲ ನಮ್ಮ ಗಣ್ಯಮಾನ್ಯ ವ್ಯಕ್ತಿಗಳೇ, ಮಾಧ್ಯಮದ ಮಿತ್ರರೇ, ಬಂಧುಗಳೇ, ತಮ್ಮೆಲ್ಲರಿಗೆ ಇವತ್ತಿನ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. ಬಂಧುಗಳೇ, ತಮ್ಮೆಲ್ಲರಿಗೆ ಗೊತ್ತಿದೆ, ನಮ್ಮ ರಾಷ್ಟ್ರ ಸ್ವಾತಂತ್ರ್ಯ ಪಡೆದು 79 ವರ್ಷ ಆಗಿ 80ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿದ್ದೇವೆ. ನಮಗೆ ಸ್ವಾತಂತ್ರ್ಯ ಪುಕ್ಕಟೆಯಾಗಿ ಸಿಕ್ಕಿಲ್ಲ, ಸುಮ್ಮನೆ ಸಿಕ್ಕಿಲ್ಲ. ಇವತ್ತು 2 ಶತಮಾನಗಳವರೆಗೆ ಪರಕೀಯರ ಆಳ್ವಿಕೆಯಲ್ಲಿದ್ದಂತಹ ಭಾರತ ದೇಶವನ್ನು ಈ ಪರಕೀಯರ ಆಡಳಿತದಿಂದ ಬಂಧನ ಮುಕ್ತಗೊಳಿಸಲಿಕ್ಕೆ ಸುಮಾರು ಜನ ಹೋರಾಟ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ, ಬಲಿದಾನ ಮಾಡಿದ್ದಾರೆ, ರಕ್ತ ಕೊಟ್ಟಿದ್ದಾರೆ, ಕಾರಾಗೃಹ ವಾಸ ಅನುಭವಿಸಿದ್ದಾರೆ. ಇವತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಈ ಜಗತ್ತಿಗೆ ಮಾದರಿ ಆಗುವಂತಹ ರೀತಿಯಲ್ಲಿ ಸತ್ಯ ಅಹಿಂಸೆಯ ಒಂದು ಮಾದರಿಯಲ್ಲಿ ಚಳವಳಿಯ ಮುಖಾಂತರ ಇವತ್ತು ಬಹಳಷ್ಟು ಹೋರಾಟ ನಡೀತದೆ. अब तक के लिए बस इतना ही। फिर मिलते हैं एक ऐसे ही बड़ी खबर के साथ। अब तक के लिए नमस्कार और देखते रहिए ईश्वर इंडियन न्यूज।